ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆಯ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಹಿಂದೂ ಪತ್ರಿಕೆಯಲ್ಲಿ ಮುಖ್ಯವಾದ ಅಂಶಗಳು ಬಹಳ ಕಡಿಮೆ ಇದೆ, ಹಾಗಾಗಿ ನೀವು ಇದನ್ನ ಬೇಗ ನೋಡಿ ಮುಗಿಸಬಹುದು. ಮತ್ತು ವೀಕೆಂಡ್ ಅನ್ನ ಅಂದ್ರೆ ಸ್ಯಾಟರ್ಡೆ ಮತ್ತು ಸಂಡೇಯನ್ನ ಹೆಚ್ಚು ರಿವಿಷನ್ಗೆ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಈ ವರ್ಷ ಪರೀಕ್ಷೆ ಬರಿತಾನೆ ಇಲ್ದಿದ್ರೆ ಬೇರೆ ಬೇರೆ ಕರೆಂಟ್ ಅಫೇರ್ಸ್ ಅನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇಡೀ ವಾರ ಓದಿರುವುದನ್ನ ಇನ್ನೊಂದ್ಸರಿ ರಿವೈಸ್ ಮಾಡಿ. ಹಾಗೂ ನಿಮ್ಗೆ ಬ್ರೇಕ್ ಬೇಕಿದ್ರೆ ಅದಕ್ಕೋಸ್ಕರ ಸಹ ನೀವು ವೀಕೆಂಡ್ ಅನ್ನ ಯೂಸ್ ಮಾಡ್ಕೋಬಹುದು. ಇನ್ನು ಮೊದಲನೇ ಪೇಜ್ನಲ್ಲಿ ಬೇಕಾಗಿರೋ ಅಂಶಗಳು ಯಾವುದೂ ಇಲ್ಲ. ಎರಡನೇ ಪೇಜ್ನಲ್ಲೂ ಸಹ ಅಡ್ವರ್ಟೈಸ್ಮೆಂಟ್ ಇದೆ. ಇನ್ನು ಮುಖ್ಯ ಪುಟದಲ್ಲಿ ಒಂದು ಮಹಾರಾಷ್ಟ್ರದ ಫ್ಯಾಕ್ಟರಿ ಬ್ಲಾಸ್ಟ್ ಬಗ್ಗೆ ಹೇಳಿದ್ದಾರೆ. ಅದಾದ ನಂತರ ಈ ಕಡೆ ಇಂಡಿಯಾ ಇಂಡೋನೇಷಿಯಾ ಸೆಟ್ ಟು ಡಿಸ್ಕಸ್ ಮ್ಯಾನ್ಮಾರ್ ಕಾನ್ಫ್ಲಿಕ್ಟ್ ಡ್ಯೂರಿಂಗ್ ಟಾಕ್ಸ್. ಈಗ ನಮ್ಮ ರಿಪಬ್ಲಿಕ್ ಡೇ ಆಗ್ತಾ ಇದೆಯಲ್ವಾ ನಾಳೆ, ಹಾಗಾಗಿ ಅದಕ್ಕೆ ಮುಖ್ಯ ಅತಿಥಿಯಾಗಿ ಈಗ ಇಂಡೋನೇಷಿಯಾದ ಸುವಾಂಶಿ ಅವರು ಬರ್ತಾ ಇದ್ದಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ಮುಖ್ಯವಾಗಿ ಮ್ಯಾನ್ಮಾರ್ ಕಾನ್ಫ್ಲಿಕ್ಟ್ ಬಗ್ಗೆ, ಮ್ಯಾನ್ಮಾರ್ನಲ್ಲಿ ನಡೆದಂತಹ ಗಲಭೆಗಳ ಬಗ್ಗೆ ಇಲ್ಲಿ ಚರ್ಚಿಸಲಿಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ನಿಮಗೆ ಒಂದು ಟಾಸ್ಕ್ ಏನಂತಂದ್ರೆ ಮ್ಯಾನ್ಮಾರ್ ಇದಕ್ಕೆ ಸಂಬಂಧಪಟ್ಟ ಗಲಭೆ ಹಾಗೂ ಇಂಡೋನೇಷಿಯಾ ಈ ದೇಶಗಳ ಮತ್ತು ಭಾರತ, ಇಂಡೋನೇಷಿಯಾ ಹಾಗೂ ಭಾರತ ಈ ಎರಡು ದೇಶದ ನಡುವಿನ ಸಂಬಂಧ ಹಾಗೂ ಮುಖ್ಯವಾದ ಘಟನೆಗಳು ಏನೇನು ಅಂತ ಈ ವೀಕೆಂಡ್ ಅಲ್ಲಿ ನೋಡ್ಕೊಳ್ಳಿ. ಯಾಕೆಂದ್ರೆ ಈ ವರ್ಷ ಇಂಡೋನೇಷಿಯಾದ ಪ್ರಧಾನಿಯವರು ಬರ್ತಾ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟ ಕ್ವಶನ್ಗಳು ಪ್ರಿಲಿಮ್ಸ್ ಅಲ್ಲಿ ಹಾಗೂ ಮೇನ್ಸ್ ಅಲ್ಲಿ ಕೇಳುವ ಸಾಧ್ಯತೆಗಳು ತುಂಬಾ ಇದೆ. ವೀಕೆಂಡ್ ಅಲ್ಲಿ ಸ್ವಲ್ಪ ಅದಕ್ಕೋಸ್ಕರ ಹೋಮ್ ವರ್ಕ್ ಮಾಡಿ, ಅಥವಾ ನಾಳೆ ಅಥವಾ ಮುಂದಿನ ದಿನಗಳಲ್ಲಿ ನಾನು ಅದನ್ನ ವಿವರಿಸ್ತೇನೆ. ಇದಾದ ನಂತರ ಮುಂದಿನ ಪೇಜ್ನಲ್ಲಿ ಯಾವುದೇ ಮುಖ್ಯ ಅಂಶಗಳಿಲ್ಲ. ಇನ್ನು ಬೇರೆ ಬೇರೆ ಅಡ್ವರ್ಟೈಸ್ಮೆಂಟ್ಗಳೇ ತುಂಬಿಕೊಂಡಿದೆ. ಮುಂದೆ ಹೋಗೋಣ. ಬೆಂಗಳೂರಿಗೆ ಸಂಬಂಧಪಟ್ಟ ಸ್ಥಳೀಯ ಸುದ್ದಿಗಳನ್ನು ಕೊಟ್ಟಿದ್ದಾರೆ. ಅದು ನಮಗೆ UPSCಗೆ ಸಂಬಂಧಪಟ್ಟ ಹಾಗೆ ಮುಖ್ಯ ಅಲ್ಲ. ಪ್ರಾಪರ್ಟಿ ಪ್ಲಸ್ನು ಅದನ್ನ ಸಹ ನಾವು ನೋಡ್ತಾ ಇಲ್ಲ. ಇನ್ನು ಬೆಂಗಳೂರಿಗೆ ಸಂಬಂಧಪಟ್ಟ ಸುದ್ದಿಗಳು ತುಂಬಾ ತುಂಬಿಕೊಂಡಿದೆ. ಮುಖ್ಯವಾಗಿ ನಾವು ನೋಡ್ಲಿಕ್ಕೆ ಹೊರಟಿರೋದು ಎಡಿಟೋರಿಯಲ್ ಅನ್ನ, ಹಾಗಾಗಿ ಅದನ್ನ ಬಿಟ್ಟು ಬೇರೆ ಯಾವ ಮುಖ್ಯಾಂಶಗಳು ಇವತ್ತಿನ ಪತ್ರಿಕೆಯಲ್ಲಿ ಕಾಣಿಸ್ತಾ ಇಲ್ಲ. ನೇರವಾಗಿ ಎಡಿಟೋರಿಯಲ್ಗೆ ಹೋಗೋಣ. ಈಗ ಇಲ್ಲಿಂದ ಎರಡು ಮುಖ್ಯವಾದ ವಿಷಯಗಳನ್ನ ಇವತ್ತು ಗಮನಿಸಲಿಕ್ಕೆ ಹೊರಟಿದ್ದೇವೆ. ಎರಡೂ ಸಹ ಒಂದೇ ಕಾನ್ಸೆಪ್ಟ್ಗೆ, ಅಂದ್ರೆ ಭಾರತ ಈಗ ಕಾನ್ಸ್ಟಿಟ್ಯೂಷನಲ್ ಇಯರ್ ಅಂತಂದ್ರೆ 75ನೇ ಸಂವಿಧಾನದ ವರ್ಷವನ್ನ ಆಚರಿಸ್ತಾ ಇದ್ದಾರೆ. ಸಂವಿಧಾನವನ್ನ ಸ್ಥಾಪನೆ ಮಾಡಿ ಕಾನ್ಸ್ಟಿಟ್ಯೂಷನ್ ಅನ್ನ ಅಂದ್ರೆ ನಾವು ಮುಖ್ಯವಾಗಿ ಅಳವಡಿಸಿಕೊಂಡು 75 ವರ್ಷ ಆಗಿದೆ. ಹಾಗಾಗಿ ಆ ಒಂದು ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಎರಡು ಆರ್ಟಿಕಲ್ಗಳು ಬಂದಿವೆ. ಎರಡೂ ಸಹ ಅದರ ಬಗ್ಗೆನೇ ಹೇಳ್ತಾ ಇವೆ, ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದೆರಡನ್ನ ನಾವು ಇವತ್ತು ನೋಡ್ಲಿಕ್ಕಿದ್ದೇವೆ. ಮೊದಲನೇ ಆರ್ಟಿಕಲ್ ಏನ್ ಹೇಳ್ತಂತ ನೋಡ್ಕೊಳ್ಳಿ. ಇಂಡಿಯಾಸ್ ಕಾನ್ಸ್ಟಿಟ್ಯೂಷನ್ ಟರ್ನ್ 75, 75 ವರ್ಷ ಆಗ್ತಾ ಇದೆ ಅದಕ್ಕೆ. ಆಸ್ ವಿ ಸೆಲಿಬ್ರೇಟ್, we must reflect on whether we are truly upholding its core values, especially personal liberty. ಅಂತಂದ್ರೆ ಸಂವಿಧಾನ ಬಂದು 75 ವರ್ಷ ಆಯ್ತು. ಇಷ್ಟು ವರ್ಷ ಆದ್ರೂ ಸಹ ನಾವು ಅದರ ಮೂಲ ತತ್ವಗಳನ್ನ ಪಾಲಿಸ್ತಾ ಇದ್ದೇವೆಯಾ, ಅಥವಾ ನಾವು ನಮ್ಮದೇ ಆದ ಬೇರೆ ಒಂದು ರೂಲ್ಸ್ ಹಾಕೊಂಡು ನಮ್ಮ ಪ್ರಕಾರ ನಮಗೆ ಬೇಕಾದ ಹಾಗೆ ನಡೀತಾ ಇದ್ದೇವಾ ಅನ್ನೋದು ಒಂದು ಪ್ರಶ್ನೆ. ಅದಾದ ನಂತರ ಪರ್ಸನಲ್ ಲಿಬರ್ಟಿ, ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ತಕ್ಕ ಹಾಗೆ ಸರ್ಕಾರ ಏನ್ ಮಾಡ್ತಾ ಇದೆ, ಈ ಎಲ್ಲ ವಿಷಯಗಳ ಬಗ್ಗೆ ಈ ಮೊದಲನೇ ಆರ್ಟಿಕಲ್ ನಲ್ಲಿ ಚರ್ಚಿಸ್ತಾ ಇದ್ದಾರೆ. ಜಸ್ಟಿಸ್ ಫಜಲ್ ಅಲಿ ಡಿಸೆಂಟ್ ಫಾಸ್ಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ that limited personal liberty was later declared wrong, showing that dissent plays a vital role in justice. ಅಂದ್ರೆ ಮೊದಲನೇ ಒಂದು ಕೋರ್ಟ್ ರೂಲಿಂಗ್ ಅಲ್ಲಿ ಪರ್ಸನಲ್ ಲಿಬರ್ಟಿ ಬಗ್ಗೆ ಏನ್ ಹೇಳಲಾಗಿತ್ತು ಅಂತಂದ್ರೆ ಅದರ ಬಗ್ಗೆ ಕೆಲವೊಂದು ಲಿಮಿಟೇಷನ್ ಗಳನ್ನ ಹಾಕಲಾಗಿತ್ತು. ಆದ್ರೆ 2017ರಲ್ಲಿ ನೀವು ಬೇರೆ ಬೇರೆ ಕೇಸ್ಗಳನ್ನ ಕೇಳಿರಬಹುದು. ಪ್ರೈವಸಿ, ನಮ್ಮ ವೈಯಕ್ತಿಕತೆಗೆ ಸಂಬಂಧಪಟ್ಟ ಹಾಗೆ ಪುಟ್ಟಸ್ವಾಮಿ ಅವರ ಕೇಸ್ಗಳನ್ನ ಕೇಳಿರಬಹುದು. ಅದರಲ್ಲಿ ನಮ್ಮ ಪ್ರೈವಸಿ ಅತ್ಯಂತ ಮುಖ್ಯವಾಗಿದ್ದು, ಪರ್ಸನಲ್ ಲಿಬರ್ಟಿ ಅತ್ಯಂತ ಮೂಲ ತತ್ವ ಸಂವಿಧಾನದ್ದು ಅಂತೆಲ್ಲ ಹೇಳಲಾಗುತ್ತೆ. ಹಾಗಾಗಿ ಡಿಸೆಂಟ್, ಅದರ ಜೊತೆ ಡಿಸೆಂಟ್ ಪ್ಲೇಸ್ ಅ ವೈಟಲ್ ರೋಲ್ ಇನ್ ಜಸ್ಟಿಸ್. ಡಿಸೆಂಟ್ ಅಂತಂದ್ರೆ ಸರ್ಕಾರ ಯಾವುದೋ ಒಂದು ನೀತಿಯನ್ನು ತರುತ್ತೆ, ಅದರ ವಿರುದ್ಧ ಜನ ಬೇರೆ ಬೇರೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾರೆ. ಅದು ಸರಿಯಲ್ಲ ನೀತಿ ಅಂತ ಹೇಳೋದು, ಅಂದ್ರೆ ಅದರ ವಿರುದ್ಧವಾದ ಕೆಲವು ಹೇಳಿಕೆಗಳನ್ನ ನೀಡೋದು. ಅದು ಸಹ ನ್ಯಾಯವನ್ನ ದೊರಕಿಸಿಕೊಡುವಲ್ಲಿ ಮುಖ್ಯ ಪಾತ್ರನ ವಹಿಸುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಪಾಯಿಂಟ್, ಆರ್ಟಿಕಲ್ 21 ಇಂಪಾರ್ಟೆಂಟ್. ಸಂವಿಧಾನದ ಆರ್ಟಿಕಲ್ 21 ಏನ್ ಹೇಳುತ್ತೆ, ಮೂಲಭೂತ ಹಕ್ಕುಗಳಲ್ಲಿ ಇದು ಬರುತ್ತೆ. ಆರ್ಟಿಕಲ್ 21 ಏನ್ ಹೇಳುತ್ತೆ ನೆನಪು ಮಾಡ್ಕೊಳ್ಳಿ. ಇದು ಬದುಕುವ ಹಕ್ಕು, ರೈಟ್ ಟು ಲಿವ್, ರೈಟ್ ಟು ಲೈಫ್ ಅನ್ನ ಕೊಡುತ್ತೆ. ಇಸ್ ಆರ್ಟಿಕಲ್ ಗ್ಯಾರಂಟೀಸ್ ದ ರೈಟ್ ಟು ಲೈಫ್ ಅಂಡ್ ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ ಬದುಕುವ ಹಕ್ಕು ಮತ್ತೆ ಪರ್ಸನಲ್ ಲಿಬರ್ಟಿ, ವೈಯಕ್ತಿಕ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತೆ. ಎನ್ಶೋರಿಂಗ್ ಡಿಗ್ನಿಟಿ ಅಂಡ್ ಫುಲ್ ಹ್ಯೂಮನ್ ಡೆವಲಪ್ಮೆಂಟ್. ಕೇವಲ ಬದುಕೋದು ಮಾತ್ರ ಅಲ್ಲ, ಡಿಗ್ನಿಟಿಯಿಂದ ಬದುಕೋದು, ಅದರ ಜೊತೆ ಎಲ್ಲರ ಬೆಳವಣಿಗೆ, ನಮ್ಮ ಸರ್ವತೋಮುಖ ಬೆಳವಣಿಗೆಯನ್ನ ಅದು ಉತ್ತೇಜಿಸುತ್ತೆ.
ಥ್ರೆಟ್ಸ್ ಟು ಪರ್ಸನಲ್ ಲಿಬರ್ಟಿ, ಆರ್ಬಿಟ್ರರಿ ಅರೆಸ್ಟ್, ಪ್ರಿವೆಂಟಿವ್ ಡಿಟೆನ್ಷನ್, ಅನ್ಫೇರ್ ಟ್ರಯಲ್ಸ್, ಮಿಸ್ಯೂಸ್ ಆಫ್ ಆಂಟಿ ಟೆರರ್ ಲಾಸ್ ಆರ್ ಹಾರ್ಮಿಂಗ್ ಇಂಡಿವಿಜುವಲ್ ಫ್ರೀಡಮ್ಸ್ ಟುಡೇ. ಇದು 3ನೇ ಪಾಯಿಂಟ್. ಏನಿದೆ ಅರ್ಥ ಅಂತಂದ್ರೆ, ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಬೇರೆ ಬೇರೆ ಅಂಶಗಳಿಂದ ಧಕ್ಕೆ ಬರ್ತಾ ಇದೆ. ಉದಾಹರಣೆಗೆ ಆರ್ಬಿಟ್ರರಿ ಅರೆಸ್ಟ್, ಹೇಳ್ದೆ ಕೇಳ್ದೆ ಒಬ್ಬರನ್ನ ಅರೆಸ್ಟ್ ಮಾಡಿಬಿಡೋದು. ನೆಕ್ಸ್ಟ್ ಪ್ರಿವೆಂಟಿವ್ ಡಿಟೆನ್ಷನ್, ಅಂದ್ರೆ ಇವರ ಮೂಲಕ ಮುಂದೆ ಯಾವುದೋ ಅಪಾಯ ಆಗಬಹುದು ಅನ್ನುವಂತ ಒಂದು ಸಂದೇಹದಲ್ಲಿ ಮೊದಲೇ ಅವರನ್ನ ಅರೆಸ್ಟ್ ಮಾಡಬಹುದು. ಅಂದ್ರೆ ಅವರು ಇನ್ನು ಅಪರಾಧ ಮಾಡಿರೋದಿಲ್ಲ, ಅಪರಾಧ ಮಾಡಿರಬಹುದು ಆ ಸಂಶಯಗಳ ಮೂಲಕ ಅವರನ್ನ ಅರೆಸ್ಟ್ ಮಾಡೋದು. ಇನ್ನು ಅನ್ಫೇರ್ ಟ್ರಯಲ್, ಸರಿಯಾದ ತನಿಖೆ ಮಾಡದೇ ಇರೋದು. ಅದರ ನಂತರ ಮಿಸ್ಯೂಸ್ ಆಫ್ ಆಂಟಿ ಟೆರರ್ ಲಾಸ್, ಅಂತಂದ್ರೆ ಭಯೋತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಕಾನೂನುಗಳಿದೆ. ಆ ಕಾನೂನುಗಳನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು, ಅಮಾಯಕರನ್ನು ಸಹ ಆ ಒಂದು ಕಾನೂನುಗಳ ಅಡಿಯಲ್ಲಿ ಬಂಧಿಸೋದು. ದೀಸ್ ಆರ್ ಹಾರ್ಮಿಂಗ್ ಇಂಡಿವಿಜುವಲ್ ಫ್ರೀಡಮ್ಸ್ ಟುಡೇ. ಹಾಗಾಗಿ ಸರ್ಕಾರ ಈ ಎಲ್ಲವುಗಳನ್ನ ಯೂಸ್ ಮಾಡಿಕೊಂಡು ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಯಾರಿಸನ್ ವಿತ್ ದಿ ಪಾಸ್ಟ್, ಕೆಲವು ಹಿಂದಿನ ಘಟನೆಗಳನ್ನು ನೋಡೋದಾದ್ರೆ, ಎ.ಕೆ. ಗೋಪಾಲನ್, ಪೊಲಿಟಿಕಲ್ ಲೀಡರ್, ವಾಸ್ ಅನ್ಜಸ್ಟ್ಲಿ ಟ್ರಯಲ್ಡ್ ಇನ್ 1950. ಟುಡೇ ಮೆನಿ ಆಕ್ಟಿವಿಸ್ಟ್ ಫೇಸ್ ಸಿಮಿಲರ್ ಸ್ಟ್ರಗಲ್ಸ್ ಅಂಡರ್ ಹಾರ್ಶ್ ಲಾಸ್. 1950ರಲ್ಲಿ ಎ.ಕೆ. ಗೋಪಾಲನ್ ಅವರನ್ನ ಅನ್ಜಸ್ಟ್ಲಿ ಜೈಲ್ಡ್ ಅಂತಂದ್ರೆ ಏನ್ ಮಾಡಿದ್ರು, ಅಂದ್ರೆ ಸರಿಯಾದ ಸಾಕ್ಷಿಗಳೇ ಇಲ್ಲದೆ ಅವರನ್ನ ಜೈಲಿಗೆ ಹಾಕಿದ್ರು. ಅಂದ್ರೆ ಅವರನ್ನ ಜೈಲಿಗೆ ಹಾಕಿದ್ರಲ್ಲಿ ಯಾವುದೇ ನ್ಯಾಯ ಇರಲಿಲ್ಲ. ಅದು ಆಗಿನ ಕಾಲ ಆಗಿತ್ತು. ಆದ್ರೆ ಈಗಲೂ ಸಹ ಎಷ್ಟು ಆಕ್ಟಿವಿಸ್ಟ್ಗಳು, ಸಾಮಾಜಿಕ ಕಾರ್ಯಕರ್ತರು ಅದೇ ತರಹದ ಸಿಚುವೇಶನ್ ಅನುಭವಿಸ್ತಾ ಇದ್ದಾರೆ. ಯಾಕೆಂದ್ರೆ ಕಾನೂನು ಅಷ್ಟೊಂದು ಹಾರ್ಶ್ ಆಗಿದೆ ಅಂತ 3ನೇ ಪಾಯಿಂಟ್, ಇದರಲ್ಲಿ ಬರುವಂತ ಇನ್ನೊಂದು ಪಾಯಿಂಟ್. ಇನ್ನು ಕ್ರಿಮಿನಲೈಸಿಂಗ್ ಡಿಸೆಂಟ್. ಡಿಸೆಂಟ್ ಅಂತಂದ್ರೆ ಪ್ರತಿರೋಧ ಅಥವಾ ಬೇರೆ ಬೇರೆ ಸರ್ಕಾರದ ವಿರುದ್ಧ ಕೆಲವು ವಿರೋಧಗಳನ್ನು ವ್ಯಕ್ತಪಡಿಸೋದು. ಮೆನಿ ಯಂಗ್ ಆಕ್ಟಿವಿಸ್ಟ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ದ ಸಿಟಿಜನ್ ಅಮೆಂಡ್ಮೆಂಟ್ ಆಕ್ಟ್, ಸಿಎಎ ಬಗ್ಗೆ ನೀವು ಕೇಳಿರ್ತೀರಿ, ಆರ್ ಇನ್ ಜೈಲ್. ಎಷ್ಟೋ ಜನ ಆಕ್ಟಿವಿಸ್ಟ್ಗಳು ಸಿಎಎ ವಿರುದ್ಧ ತಮ್ಮ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ, ಅದರ ವಿರುದ್ಧ ಪ್ರತಿಭಟನೆಗಳನ್ನ ಮಾಡಿದ್ದಾರೆ. ಅವರನ್ನ ಈಗ ಜೈಲಲ್ಲಿ ಹಾಕಲಾಗಿದೆ. ಶೋವಿಂಗ್ ಹೌ ಸ್ಪೀಕಿಂಗ್ ಅಪ್ ಇಸ್ ಟ್ರೀಟೆಡ್ ಆಸ್ ಅ ಕ್ರೈಮ್, ಅಂತಂದ್ರೆ ಸರ್ಕಾರ ಏನಾದ್ರು ಮಾಡಿದ್ರೆ ಅದರ ವಿರುದ್ಧ ಮಾತಾಡ್ಲೇಬಾರದು, ಮಾತನಾಡಿದ್ರೆ ನೀವು ಜೈಲಿಗೆ ಹೋಗ್ಬೇಕಾಗತ್ತೆ ಅನ್ನೋ ತರ ಇದೆ ಇದು ಅಂತ ಹೇಳ್ತಾರೆ. ಡಿಲೇಸ್ ಇನ್ ಜಸ್ಟಿಸ್, courts are slow to act in cases of wrongful detention, keeping dissenters in jail for years without proper trials. ಸರ್ಕಾರ ಅಥವಾ ಕೋರ್ಟ್ ಸರಿಯಾದ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ. ಕೋರ್ಟ್ ಬಹಳ ಬೇಗ ತನಿಖೆಗಳನ್ನ ಪೂರ್ಣಗೊಳಿಸ್ತಾ ಇಲ್ಲ. ಹಾಗಾಗಿ ಅವರು ಜೈಲಲ್ಲೇ ಕೊಳಿಬೇಕಾಗುತ್ತೆ. ಸರಿಯಾದ ತೀರ್ಮಾನಗಳನ್ನ ಕೈಗೊಳ್ಳದೆ ಸುಮ್ಮನೆ ಅವರನ್ನ ಜೈಲಲ್ಲಿ ಇಟ್ಬಿಡೋದು. ಹೀಗಾದಾಗ ಏನಾಗುತ್ತೆ, ನ್ಯಾಯನೂ ಸಿಗ್ತಾ ಇರೋದಿಲ್ಲ, ಸರಿ ಯಾವುದು ಅಂತ ಪ್ರೂವ್ ಆಗ್ತಾ ಇರೋದಿಲ್ಲ. ಈ ಒಂದು ಸಿಚುವೇಶನ್ ನಲ್ಲಿ ಎಷ್ಟೋ ಜನ ಇನ್ನೂ ಜೈಲಲ್ಲಿ ಹಾಗೆ ಇದ್ದಾರೆ. Repetition of mistakes. Same type of colonial laws used against freedom fighters in British India are now being used by independent India against its own people. ಮೊದಲೇ ಏನಾಗ್ತಾ ಇತ್ತು, ಬ್ರಿಟಿಷರಿದ್ದಾಗ ಫ್ರೀಡಮ್ ಫೈಟರ್ಗಳನ್ನ, ಸ್ವಾತಂತ್ರ್ಯ ಹೋರಾಟಗಾರರನ್ನ ಆ ಬ್ರಿಟಿಷರು ಹತ್ತಿಕ್ಲಿಕ್ಕೆ ಏನ್ ಮಾಡ್ತಾ ಇದ್ರು, ಅವರನ್ನೆಲ್ಲ ಜೈಲಿಗೆ ಹಾಕ್ತಾ ಇದ್ರು. ಎಲ್ಲರನ್ನ ಸೇರಿಸಿ ಒಂದ್ ಕಡೆ ತುಂಬ ಹಾಕಿ ಏನ್ ಮಾಡ್ತಾ ಇದ್ರು, ಅವರಿಂದ ಯಾವುದೇ ಮಾಹಿತಿ ಹೊರಗೆ ಹೋಗದಾಗೆ ನೋಡ್ಕೊಳ್ತಾ ಇದ್ರು. ಜನರು ಅವರಿಂದ ಪ್ರೇರಿತರಾಗದ ಹಾಗೆ ನೋಡ್ಕೊಳ್ತಾ ಇದ್ರು. ಈಗ ಅದೇ ರೀತಿಯ ಕ್ರಮಗಳನ್ನ ಈಗಿನ ಸರ್ಕಾರಗಳು, ಈಗಿನ ಬೇರೆ ಬೇರೆ ಸಂಸ್ಥೆಗಳು ಸಹ ನಡೆಸ್ತಾ ಇವೆ. ಅಂದ್ರೆ ಈಗ ಸ್ವಾತಂತ್ರ್ಯ ಸಿಕ್ಕಿದೆ ನಮ್ಗೆ, ಸ್ವಾತಂತ್ರ್ಯ ಭಾರತದಲ್ಲಿ ಭಾರತ ತನ್ನ ಪ್ರಜೆಗಳ ವಿರುದ್ಧನೇ ಈ ತರ ಕ್ರಮಗಳನ್ನ ಕೈಗೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಅರ್ಜೆಂಟ್ ನೀಡ್ ಫಾರ್ ಆಕ್ಷನ್. ಹಾಗಾಗಿ ದ ಕೋರ್ಟ್ ಮಸ್ಟ್ ಆಕ್ಟಿವ್ಲಿ ಪ್ರೊಟೆಕ್ಟ್ಸ್ ಪರ್ಸನಲ್ ಲಿಬರ್ಟಿ ಅಂಡ್ ಎನ್ಶ್ಯೂರ್ ದಟ್ ಇಂಡಿಯಾ ಡಸ್ ನಾಟ್ ಟೇಕ್ ಡಿಕೇಡ್ಸ್ ಟು ಕರೆಕ್ಟ್ ಇಟ್ಸ್ ಮಿಸ್ಟೇಕ್ಸ್ ಅಗೇನ್. ಹಾಗಾಗಿ ಮುಖ್ಯವಾಗಿ ಕೋರ್ಟ್ಗಳು ಆದಷ್ಟು ಬೇಗ ಪರ್ಸನಲ್ ಲಿಬರ್ಟಿಯನ್ನ, ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಾಪಾಡಲಿಕ್ಕೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಬೇಕು. ಇನ್ನಷ್ಟು ಆಕ್ಟಿವ್ ಆಗಬೇಕು ಕೋರ್ಟ್ಗಳು. ಹಾಗಾಗಿ ಏನಾಗುತ್ತೆ, ಆಗ ಭಾರತ ಇಂತಹ ಮಿಸ್ಟೇಕ್ಗಳನ್ನ, ಮೊದಲು ಬ್ರಿಟಿಷರು ಮಾಡಿದ ಮಿಸ್ಟೇಕ್ಗಳನ್ನ ಈಗ ಮತ್ತೆ ರಿಪೀಟ್ ಮಾಡದೆ ಆದಷ್ಟು ಬೇಗ ಬಹಳ ಬೇಗ ಇವುಗಳನ್ನ ಕರೆಕ್ಟ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಒನ್, ಪ್ರೊಟೆಕ್ಟಿಂಗ್ ಕಾನ್ಸ್ಟಿಟ್ಯೂಷನಲ್ ಲಾಸ್. ಸಂವಿಧಾನದ ವ್ಯಾಲ್ಯೂಗಳನ್ನ, ಸಂವಿಧಾನದ ತತ್ವಗಳನ್ನ ಪ್ರೊಟೆಕ್ಟ್ ಮಾಡಬೇಕು. ಜಸ್ಟಿಸ್ ಮೀನ್ಸ್ ಅಪ್ಹೋಲ್ಡಿಂಗ್ ಡಿಗ್ನಿಟಿ, ಪರ್ಸನಲ್ ಲಿಬರ್ಟಿ ಅಂಡ್ ರೈಟ್ ಟು ಡಿಸೆಂಟ್. ನ್ಯಾಯ ಅಂತಂದ್ರೆ ಎಲ್ರಿಗೂ ಸಮಾನವಾಗಿ ಎಲ್ಲ ಅವಕಾಶಗಳು ಇರೋದು, ಡಿಗ್ನಿಟಿ ಇರಬೇಕು ಎಲ್ರಿಗೂ, ಪರ್ಸನಲ್ ಲಿಬರ್ಟಿ ವೈಯಕ್ತಿಕ ಸ್ವಾತಂತ್ರ್ಯ ಇರಬೇಕು, ರೈಟ್ ಟು ಡಿಸೆಂಟ್ ತಮ್ಮ ಅಭಿಪ್ರಾಯಗಳನ್ನ, ವಿರೋಧಗಳನ್ನ ಮುಕ್ತವಾಗಿ ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇರಬೇಕು. ಕೋರ್ಟ್ ಮಸ್ಟ್ ಸ್ಟೆಪ್ ಇನ್ ಟು ಪ್ರೊಟೆಕ್ಟ್ ದೀಸ್ ವ್ಯಾಲ್ಯೂಸ್ ಬಿಫೋರ್ ಇಟ್ ಇಸ್ ಟೂ ಲೇಟ್. ಆದಷ್ಟು ಬೇಗ, ತಡ ಆಗದೆ ಏನ್ ಮಾಡಬೇಕು, ಕೋರ್ಟ್ಗಳು, ನ್ಯಾಯಾಲಯಗಳು ಈ ಎಲ್ಲ ವ್ಯಾಲ್ಯೂಗಳನ್ನ, ಮೌಲ್ಯಗಳನ್ನ ರಕ್ಷಿಸಲಿಕ್ಕೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಬೇಕು, ಮುಂದಾಗಬೇಕು ಅಂತ ಈ ಆರ್ಟಿಕಲ್ ಅಂತ ನಾವು ತಿಳ್ಕೋಬಹುದು. ಈ ಎಲ್ಲ ಪಾಯಿಂಟ್ ಗಳನ್ನ ಏನ್ ಮಾಡಿದ್ದೇವೆ ನಾವು PDF ನಲ್ಲಿ ಈಗಾಗಲೇ ಕೊಟ್ಟಿದ್ದೇವೆ. ಅದನ್ನ ನೀವು ಟೆಲಿಗ್ರಾಮ್ ನಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಈ ಕಡೆ ಕಾಂಪಿಟೇಟಿವ್ ಪ್ರೊಪಲ್ಷನ್ ಅಂತಿದೆ. ಪಾಪ್ಯುಲಿಸಂ ಅಂತಂದ್ರೆ ಮುಖ್ಯವಾಗಿ ಮೊದಲೆಲ್ಲ ಏನ ಮಾಡ್ತಾ ಇದ್ರು, ದೆಹಲಿಯಲ್ಲಿ
ಬೇರೆ ಬೇರೆ ಸರ್ಕಾರಗಳು ಫ್ರೀ ಬೀಸ್ ಅಂತ ಹೇಳ್ತೀವಲ್ವಾ, ಜನರನ್ನ ಸೆಳಿಲಿಕ್ಕೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ತಾ ಇದ್ರು, ಉಚಿತ ಕೊಡುಗೆಗಳನ್ನ ಕೊಡ್ತಾ ಇದ್ರು. ಮೊದಲು ಆಪ್ ಏನ್ ಮಾಡ್ತಾ ಇದೆ ಅಂತಂದ್ರೆ, ಆಮ್ ಆದ್ಮಿ ಪಾರ್ಟಿ ಯಾವ ತರ ರೂಲ್ ಗಳನ್ನ ಫಾಲೋ ಮಾಡ್ತಾ ಇತ್ತು ಜನರನ್ನ ಸೆಳಿಲಿಕ್ಕೆ, ಈಗ ಬಿಜೆಪಿನೂ ಅದೇ ಮಾಡ್ತಾ ಇದೆ ಅಂತ ಕೆಲವೊಂದು ರೇವಡಿ ಸಿಸ್ಟಮ್ ಅಂತ ಕರಿತೇವಲ್ವಾ, ಅದ್ರ ಬಗ್ಗೆ ಆ ವಿಷಯದ ಬಗ್ಗೆ ಇಲ್ಲಿ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಅದೇನು ಬಹಳ ಮುಖ್ಯವಾದ ವಿಷಯ ಅಲ್ಲ ಅಂತ ನಾನು ಕನ್ಸಿಡರ್ ಮಾಡಿಲ್ಲ. ಕೆಳಗಡೆ ಇರೋ ಈ ಕಡೆ ನೋಡಿ, ಫರ್ದರ್ ಸೌತ್ ಏನ್ ಹೇಳ್ತಾ ಇದ್ದಾರೆ, ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ, ಕಬ್ಬಿಣ ಯುಗ, ಐರನ್ ಏಜ್ ಸ್ಟಾರ್ಟ್ ಆಗಿದ್ದು ಬಹಳ ಹಿಂದಿನ ಕಾಲದಲ್ಲೇ. ತಮಿಳುನಾಡಿನಲ್ಲಿ ಕ್ರಿಸ್ತಪೂರ್ವ 3300ರ ಸುಮಾರಿಗೆ ಐರನ್ ಏಜ್ ಸ್ಟಾರ್ಟ್ ಆಗಿದೆ. ಕಬ್ಬಿಣದ ಕೆಲವು ಸುಳಿವುಗಳು ಆಗಿನ ಕಾಲದಿಂದ ಸಿಕ್ಕಿವೆ ಅಂತ ನಿನ್ನೆ ನೋಡಿದ್ವಲ್ವಾ, ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಇರೋ ಎಡಿಟೋರಿಯಲ್ ನೋಡಿ, ಫೌಂಡೇಶನಲ್ ವ್ಯಾಲ್ಯೂಸ್ ದ ಜರ್ನಿ ಆಫ್ ದ ಇಂಡಿಯನ್ ಸ್ಟೇಟ್, ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಅದೇ ಸೇಮ್ ಪಾಯಿಂಟ್ ಮೇಲೆ ಹೇಳಿದ್ದೀವಲ್ವಾ, ಮೇಲಿನ ಎಡಿಟೋರಿಯಲ್ ನಲ್ಲಿ ಅದನ್ನೇ ಬೇರೆ ಬೇರೆ ವಾಕ್ಯಗಳಿಂದ ಹೇಳಿದ್ದಾರೆ. Celebrating 75 years of the Constitution, as we mark this milestone, we must reflect on whether we have upheld its core values. ಫಸ್ಟ್ನೇ ಪಾಯಿಂಟ್ ಸೇಮ್, 75 ವರ್ಷ ಆಗ್ತಾ ಇದೆ ಕಾನ್ಸ್ಟಿಟ್ಯೂಷನ್ಗೆ, ನಿಜವಾಗ್ಲೂ ನಾವು ಎಲ್ಲ ತತ್ವಗಳನ್ನ ಪಾಲಿಸ್ತಾ ಇದ್ದೇವಾ ಅನ್ನೋದು ಮೊದಲನೇ ಪ್ರಶ್ನೆ. ಈಗ ಎರಡನೇ ಪಾಯಿಂಟ್ ನೋಡ್ಕೊಳ್ಳಿ, ದ ಅಂಬೇಡ್ಕರ್ಸ್ ವಾರ್ನಿಂಗ್. ಅಂಬೇಡ್ಕರ್ ಏನ್ ಹೇಳಿದ್ದು ಅಂತಂದ್ರೆ, ಹಿ ಫಿಯರ್ಡ್ ದಟ್ ಪೀಪಲ್ ಮೈಟ್ ಪ್ರಯಾರಿಟೈಸ್ ದೇರ್ ಪರ್ಸನಲ್ ಬಿಲೀಫ್ಸ್ ಓವರ್ ದ ಕಂಟ್ರಿ ಅಂಡ್ ದಿಸ್ ಕನ್ಸರ್ನ್ ಇಸ್ ಸ್ಟಿಲ್ ರಿಲೆವೆಂಟ್ ಟುಡೇ. ದೇಶಕ್ಕೆ ಯಾವ್ದು ಮುಖ್ಯ ಅನ್ನೋದ್ರ ಬದಲು ಜನ ತಮ್ಮ ಪರ್ಸನಲ್ ಬಿಲೀಫ್ಗಳನ್ನ, ಅಂದ್ರೆ ಸ್ವಂತ ನಂಬಿಕೆಗಳಿರುತ್ತಲ್ವಾ, ಅದನ್ನೇ ಮುಂದಿಟ್ಕೊಂಡು ಹೋಗ್ಬಿಡ್ತಾರೆ. ದೇಶಕ್ಕೆ ಬಹಳ ಜನರಿಗೆ ಯಾವ್ದು ಉಪಯೋಗ ಆಗತ್ತೆ ಅಂತ ನೋಡೋದಿಲ್ಲ ಅಂತ ಅಂಬೇಡ್ಕರ್ ಆ ದಿನಗಳಲ್ಲೇ, ಆಗಿನ ಕಾಲದಲ್ಲಿ ಏನ್ ಮಾಡಿದ್ರು, ವಾರ್ನಿಂಗ್ ಕೊಟ್ಟಿದ್ರು. ಇನ್ನು ಫೆಡರಲಿಸಮ್ ಇನ್ ಇಂಡಿಯಾ, ಮೆನಿ ರೀಸೆಂಟ್ ಇಶ್ಯೂಸ್ ಲೈಕ್ ಕಾನ್ಫ್ಲಿಕ್ಟ್ಸ್ ಬಿಟ್ವೀನ್ ಸ್ಟೇಟ್ ಗವರ್ಮೆಂಟ್ ಅಂಡ್ ದಿ ಸೆಂಟ್ರಲ್ ಗವರ್ಮೆಂಟ್ ಶೋ ದಟ್ ಫೆಡರಲಿಸಮ್ ಈಸ್ ಸ್ಟಿಲ್ ಇನ್ ಅ ಬಿಗ್ ಡಿಬೇಟ್. ಈಗ ಎಷ್ಟೋ ಕೇಂದ್ರ ಸರ್ಕಾರಗಳು ಮತ್ತೆ ರಾಜ್ಯ ಸರ್ಕಾರಗಳ ನಡುವಿನ ಕೆಲವೊಂದು ಘಟನೆಗಳು ಆಗಾಗ ನಡೀತಾನೆ ಇರುತ್ತೆ. ಮುಖ್ಯವಾಗಿ ಯಾಕೆ ಅಂತಂದ್ರೆ, ಕೇಂದ್ರದಲ್ಲಿ ಬಿಜೆಪಿ ಇದ್ರೆ ಮತ್ತೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಬೇರೆ ಬೇರೆ ಪಕ್ಷಗಳು ಅಧಿಕಾರದಲ್ಲಿ ಇರುತ್ತೆ. ಹೀಗಾಗಿ ಸೆಂಟರ್ ಮತ್ತೆ ಸ್ಟೇಟ್ ಡಿಬೇಟ್ಗಳು ಆಗಾಗ ನಡೀತಾನೆ ಇರುತ್ತೆ. ಹೀಗಾದಾಗ ಫೆಡರಲಿಸಂ ಯಾವ ಮಟ್ಟದಲ್ಲಿ ಇದೆ ಭಾರತದಲ್ಲಿ ಅನ್ನೋದ್ರ ಬಗ್ಗೆ ಇನ್ನೂ ಸಹ ವಾದಗಳು ಮುಂದಾಗ್ತಾನೆ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ನೋಡ್ಕೋಬೇಕಾಗಿರೋದು, ನೋ ಫೆಡರಲ್ ವರ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫೆಡರಲ್ ಅನ್ನುವ ವರ್ಡ್ ಅನ್ನ ಮೆನ್ಷನ್ ಮಾಡಲೇ ಇಲ್ಲ. ಇದು ಪ್ರಿಲಿಮ್ಸಿಗೂ ಮುಖ್ಯ, ಮೇನ್ಸಿಗೂ ಮುಖ್ಯ. ಫೆಡರಲ್ ಅನ್ನುವಂತ ವರ್ಡ್ ಕಾನ್ಸ್ಟಿಟ್ಯೂಷನ್ ಇದೆಯಾ? ಇಲ್ಲ. ದೋ ಫೆಡರಲಿಸಮ್ ಇಸ್ ಅ ಕೀ ಪಾರ್ಟ್ ಆಫ್ ದ ಗವರ್ನೆನ್ಸ್, ದ ವರ್ಡ್ ಇಟ್ ಸೆಲ್ಫ್ ಇಸ್ ನಾಟ್ ಇನ್ ದ ಕಾನ್ಸ್ಟಿಟ್ಯೂಷನ್. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆ ಶಬ್ದವೇ ಇಲ್ಲ. ಹವೆವರ್, ಕೋರ್ಟ್ಸ್ ಹ್ಯಾವ್ ಕನ್ಫರ್ಮ್ ದಟ್ ಇಂಡಿಯಾ ಫಾಲೋಸ್ ಅ ಫೆಡರಲ್ ಸಿಸ್ಟಮ್. ಆದ್ರೆ ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ, ಭಾರತ ಫೆಡರಲ್ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾ ಇದೆ. ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡು ಒಟ್ಟಿಗೆ ಬ್ಯಾಲೆನ್ಸ್ ಹಾಕೊಂಡು ಇಡೀ ದೇಶವನ್ನ ನಿರ್ವಹಿಸ್ತಾ ಇವೆ. ಕಾನ್ಸ್ಟಿಟ್ಯೂಷನ್ ನಲ್ಲಿ ಫೆಡರಲ್ ಅನ್ನುವ ವರ್ಡ್ ಇಲ್ಲ. ಗ್ರೋವಿಂಗ್ ಇನ್ಇಕ್ವಾಲಿಟಿ, ಡಿಸ್ಪೈಟ್ 75 years ಆಫ್ ಡೆಮೋಕ್ರಸಿ, ಸೋಷಿಯಲ್ ಅಂಡ್ ಎಕನಾಮಿಕ್ ಇನ್ಇಕ್ವಾಲಿಟಿ ಸ್ಟಿಲ್ ಥ್ರೆಟನ್ ಟ್ರೂ ಡೆಮೋಕ್ರಸಿ ಇನ್ ಇಂಡಿಯಾ. ಅಂತಂದ್ರೆ 75 ವರ್ಷ ಆದ್ರೂ ಸಹ ಭಾರತದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳು ಇನ್ನೂ ಸಹ ಮುಂದುವರಿತಾ ಇದೆ. ಯೂಸ್ ಆಫ್ ಹಾರ್ಶ್ laws like sedition, UAPA, PMLA have made critics call India as a police state where dissent is often punished. ಮೊದಲೇ ಹೇಳಿದ್ವಲ್ವಾ, ಮೇಲ್ಗಡೆ ಇರೋ ಆರ್ಟಿಕಲ್ ಅಲ್ಲಿ ಅದನ್ನೇ ಹೇಳಿದ್ದು. ಡಿಸೆಂಟ್ ಅಂತಂದ್ರೆ ಸರ್ಕಾರದ ಕ್ರಮಗಳನ್ನ ವಿರೋಧಿಸ್ಲಿಕ್ಕೆ ಇಲ್ಲಿ ಅವಕಾಶನೇ ಇಲ್ಲ. ಅದನ್ನ ಪೊಲೀಸ್ ಸ್ಟೇಟ್ ಅಂತ ಕರೀತಾರೆ. ಪೊಲೀಸ್ ಸ್ಟೇಟ್ ಅಂತಂದ್ರೆ ಯಾವ್ದೋ ಒಂದು, ಈಗ ಪಾಕಿಸ್ತಾನದಲ್ಲೇ ಇದೆಯಲ್ವಾ ಮಿಲಿಟರಿ ಆಡಳಿತ, ಅದೇ ತರ ಇದು. ಅಂದ್ರೆ ಇಲ್ಲಿ ಯಾರಿಗೂ ಸರಿಯಾದ ಅವಕಾಶಗಳೇ ಇಲ್ಲ, ಪೊಲೀಸ್ ಆಳ್ವಿಕೆ ಇರೋ ತರ ಎಲ್ಲವನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಅದು. ಅಂದ್ರೆ ಸರ್ಕಾರ ಏನ್ ಮಾಡ್ತಾ ಇದೆ, UAPA, PMLA ಹಲವಾರು ಲಾಗಳಿದೆ. ಆ ಲಾಗಳನ್ನ ಯೂಸ್ ಮಾಡಿಕೊಂಡು ಜನರಿಗೆ ಮುಕ್ತ ಸ್ವಾತಂತ್ರ್ಯವನ್ನ, ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಲಿಕ್ಕೆ ಮುಕ್ತ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಈ ಪಾಯಿಂಟ್ ಹೇಳುತ್ತೆ. ಕಾಸ್ಟ್ ಅಂಡ್ ಡಿಸ್ಕ್ರಿಮಿನೇಷನ್. ಡಾಕ್ಟರ್ ಅಂಬೇಡ್ಕರ್ ಬಿಲೀವ್ಡ್ ಕಾಸ್ಟ್ ಡಿವಿಷನ್ಸ್ ವುಡ್ ಪ್ರಿವೆಂಟ್ ನ್ಯಾಷನಲ್ ಯುನಿಟಿ ಅಂಡ್ ಕಾಸ್ಟ್ ಸ್ಟಿಲ್ ಪ್ಲೇಸ್ ಅ ಬಿಗ್ ರೋಲ್ ಇನ್ ಇಂಡಿಯನ್ ಸೊಸೈಟಿ ಟುಡೇ. ಯಾವುದೇ ಪಕ್ಷ ನೋಡಬಹುದು, ಯಾವುದೇ ಧರ್ಮ ನೋಡಬಹುದು, ಎಲ್ಲಾ ಧರ್ಮದೊಳಗೂ ಎಲ್ಲಾ ಪಕ್ಷದೊಳಗೂ ಸಬ್ ಡಿವಿಷನ್ಗಳಿದೆ, ಕಾಸ್ಟ್ಗಳು ಬೇರೆ ಬೇರೆ ರೂಪದಲ್ಲಿದೆ. ಹಾಗಾಗಿ ಆಗಿನ ಕಾಲದಲ್ಲಿ ಕಾಸ್ಟ್ ಅನ್ನು ತೆಗೆದು ಹಾಕಬೇಕು ಅಂತ ಅಂಬೇಡ್ಕರ್ ಅವರು ಹೇಳಿದ್ರು ಸಹ, ಇನ್ನೂ ಸಹ ಈ ಜಾತಿ ವ್ಯವಸ್ಥೆ ಅನ್ನೋದು ಭಾರತದ ಇಡೀ ಸಾಮಾಜಿಕ ಒಂದು ಪರಿಸರದಲ್ಲಿ ಮುಖ್ಯ ಪಾತ್ರವನ್ನ ಇನ್ನೂ ವಹಿಸಿಕೊಂಡಿದೆ. ನೋ ನೀಡ್ ಟು ಚೇಂಜ್ ದ ಕಾನ್ಸ್ಟಿಟ್ಯೂಷನ್. ಸಮ್ ಪೀಪಲ್ ಸಜೆಸ್ಟ್ ರೀಪ್ಲೇಸಿಂಗ್ ದಿ ಕಾನ್ಸ್ಟಿಟ್ಯೂಷನ್ ವಿತ್ ಒನ್ ಬೇಸ್ಡ್ ಆನ್ ಹಿಂದೂ ಧಾರ್ಮಿಕ್ ಕಾನ್ಸೆಪ್ಟ್, ಬಟ್ ದಿಸ್ ವುಡ್ ಇಗ್ನೋರ್ ದಿ ಹಾರ್ಡ್ ವರ್ಕ್ ಆಫ್ ದೋಸ್ ಹೂ ಕ್ರಿಯೇಟೆಡ್ ಇಟ್. ಕೆಲವರು ಏನ್ ಹೇಳ್ತಾರೆ, ಭಾರತ ಹಿಂದೂ ದೇಶ, ಹಾಗಾಗಿ ಸಂವಿಧಾನದ ಬದಲು ಹಿಂದೂ ಧಾರ್ಮಿಕ ನಿಯಮಗಳನ್ನ ಅಳವಡಿಸ್ಕೋಬೇಕು ಅಂತೆಲ್ಲ ಹೇಳ್ತಾರೆ. ಸಂವಿಧಾನವನ್ನ ರೂಪಿಸಿದವರ ಮುಖ್ಯ ತತ್ವಗಳೇ ಇದರಿಂದ ಗಾಳಿಗೆ ತೂರದಂತಾಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಪ್ರೊಟೆಕ್ಟಿಂಗ್ ಡೆಮೋಕ್ರಸಿ,
Instead of changing the constitution, we should work harder to defend its values and ensure justice. ಮುಖ್ಯವಾಗಿ ಈ ಕಾನ್ಸ್ಟಿಟ್ಯೂಷನ್ ನ ಚೇಂಜ್ ಮಾಡೋ ಬದಲು ಅದರ ವ್ಯಾಲ್ಯೂಗಳು ಅದ್ಭುತವಾಗಿವೆ, ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ, ಅದನ್ನ ಚೆನ್ನಾಗಿ ಮುಂದಿನ ದಿನಗಳು ತೆಗೆದುಕೊಂಡು ಹೋಗಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಹೊರತು ಅದನ್ನೇ ಚೇಂಜ್ ಮಾಡೋದು ಅಂತಂದ್ರೆ ಅದು ಸರಿಯಲ್ಲ. ಜಸ್ಟಿಸ್, ಈಕ್ವಾಲಿಟಿ, ಫ್ರೀಡಮ್. ಮುಖ್ಯವಾಗಿ ಜಸ್ಟಿಸ್, ಎಲ್ಲರಿಗೂ ನ್ಯಾಯ ದೊರಕಿಸಬೇಕು, ಎಲ್ಲರೂ ಸಮಾನತೆಯಿಂದ ಬದುಕುವ ರೀತಿಯಲ್ಲಿ ವಾತಾವರಣ ಕಲ್ಪಿಸಬೇಕು, ಎಲ್ಲರಿಗೂ ಸ್ವಾತಂತ್ರ್ಯವನ್ನು ನೀಡಬೇಕು. ಇದು ಅದರ ಮುಖ್ಯವಾದ ವ್ಯಾಲ್ಯೂಗಳು. ಇದನ್ನ ಕಾಪಾಡ್ಕೊಂಡು ಹೋಗಿ ಮೊದಲು ಅಂತ ಹೇಳೋ ತರ ಇದೆ. ನೀಡ್ ಫಾರ್ ಸ್ಟ್ರಾಂಗ್ ಲೀಡರ್ಸ್, ಜಡ್ಜಸ್, ಪೊಲಿಟಿಷಿಯನ್ಸ್, ಬ್ಯೂರೋಕ್ರಾಟ್, ಆಕ್ಟಿವಿಸ್ಟ್, ಜರ್ನಲಿಸ್ಟ್ ಅಂಡ್ ಸಿಟಿಸನ್ಸ್. ಇಲ್ಲವನ್ನ ನೋಡ್ಕೊಳ್ಳಿ, ಮೇನ್ಸ್ ಅಲ್ಲಿ ಬಹಳ ಹೆಲ್ಪ್ ಆಗುತ್ತೆ. ಸ್ಟ್ರಾಂಗ್ ಲೀಡರ್ಸ್, ಯಾವ್ಯಾವ ಕ್ಷೇತ್ರದಲ್ಲಿ? ಮೊದಲನೇದಾಗಿ ಜಡ್ಜಸ್ಗಳು, ಅದ್ಭುತವಾದ ನ್ಯಾಯವಾದಿಗಳು ಬೇಕು, ಮತ್ತೆ ನ್ಯಾಯಾಧೀಶರು ಬೇಕು. ಪೊಲಿಟಿಷಿಯನ್ಸ್, ಒಳ್ಳೆಯ ರಾಜಕಾರಣಿಗಳು ಬೇಕಾಗುತ್ತೆ. ಬ್ಯೂರೋಕ್ರಾಟ್ಸ್ಗಳು ಬೇಕು, ಅಧಿಕಾರಿಗಳು ಬೇಕು ನಮ್ಗೆ. ಆಕ್ಟಿವಿಸ್ಟ್ಗಳು, ಸಾಮಾಜಿಕ ಕಾರ್ಯಕರ್ತರು ಬೇಕು. ಜರ್ನಲಿಸ್ಟ್ಗಳು ಅಂತಂದ್ರೆ ಮುಖ್ಯವಾಗಿ ಪತ್ರಿಕೋದ್ಯಮ ವಿಭಾಗದಲ್ಲೂ ಎಲ್ಲಾ ಪಾಲಿಸಿಗಳನ್ನ ನಿಷ್ಪಕ್ಷಪಾತವಾಗಿ ನೋಡುವಂತಹ ಜರ್ನಲಿಸ್ಟ್ಗಳು ಬೇಕು. ಸಿಟಿಜನ್ಸ್, ಕೊನೆಯದಾಗಿ ನಾಗರಿಕರು, ಇವರೆಲ್ಲರೂ ಸಹ ಸ್ಟ್ರಾಂಗ್ ಆಗಿದ್ದಿರಬೇಕು. ಮತ್ತೆ ಆ ಮೂಲಕ ಎಲ್ಲರನ್ನ ಒಟ್ಟುಗೂಡಾಗ ಮಾತ್ರ ನಾವೇನ್ ಮಾಡಬಹುದು, ಭಾರತವನ್ನ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ. ಇಟ್ಸ್ ಆಲ್ ಮಸ್ಟ್ ವರ್ಕ್ ಟುಗೆದರ್ ಆಸ್ ಅ ಗಾರ್ಡಿಯನ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈ ಎಲ್ಲರೂ ಕಾನ್ಸ್ಟಿಟ್ಯೂಷನ್ ಅನ್ನ ಗಾರ್ಡ್ ಮಾಡೋ ತರ, ಕಾನ್ಸ್ಟಿಟ್ಯೂಷನ್ ರಕ್ಷಿಸುವಂತಹ ಒಂದು ಗಾರ್ಡ್ಗಳಾಗ್ಬೇಕು. ಅವಾಗ ಮಾತ್ರ ಟು ಕೀಪ್ ಇಂಡಿಯಾ ಡೆಮೋಕ್ರೆಟಿಕ್ ಅಂಡ್ ಅಂತಂದ್ರೆ ಆಗ ಮಾತ್ರ ಭಾರತದ ಪ್ರಜಾಪ್ರಭುತ್ವವನ್ನ ಸಮೃದ್ಧವಾಗಿ, ಸುಸ್ಥಿರವಾಗಿ ನಾವು ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಅಂತ ಇವರು ಹೇಳ್ತಾ ಇದ್ದಾರೆ. ಮೇನ್ಸ್ಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಮುಂದಿನ ಪೇಜಿಗೆ ಹೋಗೋಣ. ಗ್ರೌಂಡ್ ಝೀರೋದಲ್ಲಿ ಮಹಾಕುಂಭ ಮೇಳದ ಬಗ್ಗೆ ಅದ್ಭುತವಾದ ಆರ್ಟಿಕಲ್ ಇದೆ. ಆರ್ಟಿಕಲ್ ಅದ್ಭುತವೇ ಆಗಿದ್ರು ಇದರಿಂದ ಪರೀಕ್ಷೆಗೆ ಯಾವುದೇ ಒಂದು ಪಾಯಿಂಟ್ಗಳು ಸಿಕ್ಕೋದಿಲ್ಲ, ಬೇರೆ ಬೇರೆ ಅಂಶಗಳನ್ನ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಈ ಪೇಜ್ ನಲ್ಲೂ ಸಹ ಯಾವುದೇ ಒಂದು ಪಾಯಿಂಟ್ ಸಿಗ್ತಾ ಇಲ್ಲ. ಇಲ್ಲಿ ನೋಡಿ, ಇನ್ನೊಂದು ವಿಷಯ ಇದೆ. ಪ್ರಳಯ್, ಇಂಡಿಯಾಸ್ ಫಸ್ಟ್ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ವಿ ಶೋಕೇಸ್ಡ್ ಅಟ್ ರಿಪಬ್ಲಿಕ್ ಡೇ ಪರೇಡ್. ರಿಪಬ್ಲಿಕ್ ಡೇ ಪರೇಡ್ ಅಲ್ಲಿ ಭಾರತದ ಮೊದಲ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ತೋರಿಸ್ತಾ ಇದ್ದಾರೆ, ಪ್ರದರ್ಶನಕ್ಕೆ ಇಡ್ತಾ ಇದ್ದಾರೆ. ನೋಡಿ, ಇಲ್ಲೊಂದು ವರ್ಡ್ ಬಂತು, ಕ್ವಾಸಿ ಬ್ಯಾಲಿಸ್ಟಿಕ್. ಮಿಸೈಲ್ಗಳಲ್ಲಿ ಮೇನ್ ಆಗಿ 2 ತರ ಇರುತ್ತೆ, ಬ್ಯಾಲಿಸ್ಟಿಕ್ ಮತ್ತೆ ಕ್ರೂಸ್ ಮಿಸೈಲ್. ಬ್ಯಾಲಿಸ್ಟಿಕ್ ಹೇಗಿರುತ್ತೆ ಅಂತಂದ್ರೆ, ಲಾಂಚ್ ಮಾಡಿದ್ಮೇಲೆ ಅದಕ್ಕೊಂದು ಸ್ಪೆಸಿಫಿಕ್ ಪಾತ್ ಇರುತ್ತೆ, ಅದು ಹೋಗಿ ಆ ಒಂದು ಟಾರ್ಗೆಟ್ ಗೆ ರೀಚ್ ಆಗುತ್ತೆ. ಬಹಳ ದೂರ ಮೇಲಿನ ಮಟ್ಟದಲ್ಲಿ ಹೋಗುತ್ತೆ, ಒಂದು ಟಾರ್ಗೆಟ್ ಇರುತ್ತೆ, ಅದಕ್ಕೆ ರೀಚ್ ಆಗೋದು ಬ್ಯಾಲಿಸ್ಟಿಕ್ ಮಿಸೈಲ್ ನ ಕೆಲಸ. ಕ್ರೂಸ್ ಹೇಗಿರುತ್ತೆ ಅಂತಂದ್ರೆ, ಅದು ಟಾರ್ಗೆಟ್ ಚೇಂಜ್ ಆಗ್ತಾ ಇದ್ದ ಹಾಗೆ ತನ್ನ ದಾರಿಯನ್ನ ಬದಲಿಸ್ಕೊಳ್ತಾ ಹೋಗುತ್ತೆ. ಬ್ಯಾಲಿಸ್ಟಿಕ್ ಮಿಸೈಲ್ಗೆ ಸರಿಯಾದ ಒಂದು ನಿರ್ದಿಷ್ಟವಾದ ದಾರಿ ಇರುತ್ತೆ, ಕ್ರೂಸ್ ತನ್ನ ದಾರಿಯನ್ನ ಬದಲಿಸ್ಕೊಳ್ತಾ ಹೋಗುತ್ತೆ. ಇಲ್ಲಿ ಕ್ವಾಸಿ ಬ್ಯಾಲಿಸ್ಟಿಕ್ ಅಂತಂದ್ರೆ ಇದು ಸ್ವಲ್ಪ ದೂರ ತನಕ ಬ್ಯಾಲಿಸ್ಟಿಕ್ ಆಗಿ ಹೋಗುತ್ತೆ, ಮುಂದೆ ತನ್ನ ಪಥವನ್ನ ಬದಲಿಸಿಕೊಳ್ಳೋ ಸಾಮರ್ಥ್ಯವು ಇದಕ್ಕಿರುತ್ತೆ ಅಂತ ಹೇಳ್ತಿದ್ದಾರೆ. ಈಗ ಭಾರತದ ಪ್ರಳಯ್, ಈ ಪ್ರಳಯ್ ಏನು, ಭಾರತದ ಮೊದಲ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್. ಬ್ಯಾಲಿಸ್ಟಿಕ್ ನ ಕೆಲವೊಂದು ಅಂಶಗಳು ಇದೆ, ಅದೇ ರೀತಿ ಇದು ಕ್ರೂಸ್ ಮಿಸೈಲ್ ತರ ತನ್ನ ಪಥವನ್ನ ಬದಲಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗಾಗಿ ಇದು ಭಾರತದ ಮೊದಲ ಕ್ವಾಸಿ ಬ್ಯಾಲಿಸ್ಟಿಕ್ ಮಿಸೈಲ್. ಮುಖ್ಯವಾಗಿ ಇಲ್ಲಿರೋ ಪಾಯಿಂಟ್ ಗಳನ್ನ ನೋಡ್ಕೊಳ್ಳಿ. ಪ್ರಳಯ್, ಫಸ್ಟ್ ಕನ್ವೆನ್ಷನಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರಳಯ್. ಇದೇನು, ಇದರ ರೇಂಜ್ ಎಷ್ಟು? ಇಟ್ ಹ್ಯಾಸ್ 400 ಕಿಲೋಮೀಟರ್ ರೇಂಜ್. ಇದರ ರೇಂಜು 400 ಕಿಲೋಮೀಟರ್. ಮುಖ್ಯವಾಗಿ ಇದನ್ನ ದೊಡ್ಡ ದೊಡ್ಡ ದೇಶಗಳಿಗೆ ಲಾಂಚ್ ಮಾಡೋ ಬದಲು ಹತ್ತಿರವಿರುವಂತಹ ಚೀನಾ, ಪಾಕಿಸ್ತಾನ ಈ ಒಂದು ಯುದ್ಧ ಸಂದರ್ಭದಲ್ಲಿ ಬಳಸಲಿಕ್ಕೆ ಸಾಧ್ಯ ಆಗುತ್ತೆ. ಶಾರ್ಟ್ ರೇಂಜ್ ಇದು. ಇದಾದ ನಂತರ ಕ್ವಾಸಿ ಬ್ಯಾಲಿಸ್ಟಿಕ್ ಅಂತ ನಿಮಗೆ ಅರ್ಥ ಆಗಿದೆ. ಇನ್ನು ಕೆಳಗಡೆ ಇರುವಂತಹ ಪಾಯಿಂಟ್ ನೋಡ್ಕೊಳ್ಳಿ. ಇನ್ನೊಂದು ಟರ್ಮ್ ಇದೆ, ಸಂಜಯ್. ಸಂಜಯ್ ಅಂತಂದ್ರೆ ದ ಆರ್ಮೀಸ್ ಬ್ಯಾಟಲ್ ಸರ್ವೈಲೆನ್ಸ್ ಸಿಸ್ಟಮ್. ಸಂಜಯ್ ಆಲ್ಸೋ ಪಾರ್ಟ್ ಆಫ್ ದ ಪರೇಡ್. ಸಂಜಯ್ ಅನ್ನೋದು ಆರ್ಮಿಯ ಬ್ಯಾಟಲ್ ಸರ್ವೈಲೆನ್ಸ್ ಸಿಸ್ಟಮ್. ಅಂದ್ರೆ ಯುದ್ಧ ಭೂಮಿಯಲ್ಲಿ ಏನೇನು ಆಗ್ತಾ ಇದೆ ಎಲ್ಲವನ್ನ ಮಾನಿಟರ್ ಮಾಡೋದು, ಸರ್ವೈಲ್ ಮಾಡೋದು, ಮತ್ತೆ ಯಾವ ಕ್ಷೇತ್ರದಲ್ಲಿ ಏನೇನು ಅವಶ್ಯಕತೆ ಇದೆ ಪ್ರತಿಯೊಂದನ್ನ ಸಹ ಮಿಲಿಟರಿಗೆ ಸಂಬಂಧಪಟ್ಟ ಹಾಗೆ ಒಂದು ಸರ್ವೈಲೆನ್ಸ್ ಸಿಸ್ಟಮ್ ಇದು ಸಂಜಯ್ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಅದನ್ನು ಸಹ ಪರೇಡ್ ನಲ್ಲಿ ಪ್ರದರ್ಶಿಸ್ತಾ ಇದ್ದಾರೆ. ಮುಂದಿನ ಪೇಜ್ ನಲ್ಲಿ ಮುಖ್ಯ ವಿಷಯಗಳು ಯಾವುದೂ ಇಲ್ಲ. ಇದಾದ ನಂತರ ಈ ಕಡೆ ಪೀಪಲ್ ವಿತ್ ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಪಿ ನೀಡ್ ಸೆಂಟರ್ ಹೆಲ್ಪ್. ಈ ವಿಷಯದ ಬಗ್ಗೆ ನಾವು ಗಮನಿಸಬೇಕಾಗಿದ್ದೇನು, ಸ್ಪೈನಲ್ ಮಸ್ಕ್ಯುಲರ್ ಆಟ್ರೋಪಿ ಏನಿದು? ಇಟ್ಸ್ ಅ ಜೆನೆಟಿಕ್ ಡಿಸೀಸ್. ಜೆನೆಟಿಕ್ ಅಂತಂದ್ರೆ ಆನುವಂಶಿಕವಾಗಿ ಬರುವಂತಹ ರೋಗಗಳು, ತಂದೆ ತಾಯಿಯಿಂದ ಕುಟುಂಬ ಸದಸ್ಯರಿಂದ ಬರುವಂತಹ ರೋಗಗಳು. ಅಫೆಕ್ಟಿಂಗ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ನಮ್ಮ ದೇಹದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇರುತ್ತಲ್ವಾ, ದೇಹದ ನರವ್ಯೂಹ ವ್ಯವಸ್ಥೆ, ಮುಖ್ಯ ನರವ್ಯೂಹ ಕೇಂದ್ರ, ಅದೆಲ್ಲವನ್ನ ಇದು ಅಫೆಕ್ಟ್ ಮಾಡುತ್ತೆ. ಪೆರಿಫೆರಲ್ ನರ್ವಸ್ ಸಿಸ್ಟಮ್ ಅಂಡ್ ವಾಲಂಟರಿ ಮಸಲ್ ಮೂವ್ಮೆಂಟ್, ನಮ್ಮ ಸ್ಕೆಲಿಟಲ್ ಮಸಲ್ಗಳು, ಎಲ್ಲದರ ಮೇಲೆ ಇದು ಅಫೆಕ್ಟ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ದೇರ್ ಇಸ್ ನಾಟ್ ಅ ಕ್ಯೂರ್ ಫಾರ್ SMA. ಇನ್ನೂ ಸಹ ಇದಕ್ಕೆ ಸರಿಯಾದ ಔಷಧಿ ಇಲ್ಲ. ಟ್ರೀಟ್ಮೆಂಟ್ ಫಾರ್ SMA ಮೇನ್ಲಿ ಸೀಕ್ಸ್ ಟು ಮ್ಯಾನೇಜ್ ಸಿಂಪ್ಟಮ್ಸ್ ಅಂಡ್ ಪ್ರಿವೆಂಟ್ ಕಾಂಪ್ಲಿಕೇಶನ್ಸ್. ಇದಕ್ಕೆ ಟ್ರೀಟ್ಮೆಂಟ್ ಕೊಡ್ತಾರೆ, ಆದ್ರೆ ಅದು ಕಂಪ್ಲೀಟ್ ಆಗಿ ಕ್ಯೂರ್ ಆಗುತ್ತೆ ಅಂತಲ್ಲ.
ಅಂದ್ರೆ ಇರೋ ಸಿಂಪ್ಟಮ್ಸ್ ಸ್ವಲ್ಪ ಕಡಿಮೆ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆ ತರ ಇದರಲ್ಲಿ ಮುಖ್ಯವಾಗಿ ನೀವು ತಿಳ್ಕೊಬೇಕಾದ ಅಂಶಗಳು. ಏನು SMA ಅಂತಂದ್ರೆ ಜೆನೆಟಿಕ್ ಡಿಸೀಸ್ ಒಂದು ಮೊದಲನೇ ಪಾಯಿಂಟು. ಅದಾದ ನಂತರ ಎಲ್ಲಿ ಅಫೆಕ್ಟ್ ಆಗುತ್ತೆ ನರ್ವಸ್ ಸಿಸ್ಟಮ್ ಮತ್ತೆ ಮಸಲ್ ಮೂವ್‌ಮೆಂಟ್. ಇದನ್ನ ನೆನಪಿಟ್ಕೊಳ್ಳಿ. ಈ ಕಡೆ ಬಂದ್ರೆ ನೀತಿ ಆಯೋಗದ ಫಸ್ಟ್ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಂತಂದ್ರೆ ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಅಂತಂದ್ರೆ ಹಣಕಾಸಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿ ಆ ಒಂದು ರಾಜ್ಯಗಳ ಆರೋಗ್ಯ ಅಥವಾ ಆ ರಾಜ್ಯ ಯಾವ ಸ್ಥಿತಿಗತಿಯಲ್ಲಿ ಇದೆ ಅಂತ ಹೇಳುತ್ತೆ ಅದು. ನೀವು ನೆನಪಿಟ್ಕೊಳ್ಬೇಕಾಗಿರೋದು ಫಿಸಿಕಲ್ ಹೆಲ್ತ್ ಇಂಡೆಕ್ಸ್ ಯಾರು ಬಿಡುಗಡೆ ಮಾಡ್ತಾರೆ? ನೀತಿ ಆಯೋಗ. ಈ ವರ್ಷದ ಕೆಲವು ಸ್ಟೇಟ್‌ಗಳ ಬಗ್ಗೆ ಕೊಟ್ಟಿದ್ದಾರೆ. ಇದು ಚೇಂಜ್ ಆಗ್ತಾ ಇರಬಹುದು ಡೇಟಾ. ಒಂದು ಮಾಹಿತಿ ನೋಡೋದಾದ್ರೆ ಫಸ್ಟ್ ಯಾವ್ದಿದೆ? ಒಡಿಶಾ ಇದೆ. ನೆಕ್ಸ್ಟ್ ಅದಾದ ನಂತರ 2ನೇದ್ರಲ್ಲಿ ಛತ್ತೀಸ್‌ಗಢ ಇದೆ. ಕರ್ನಾಟಕ ಎಷ್ಟಿದೆ? 10ನೇ ಸ್ಥಾನದಲ್ಲಿದೆ. ಅಂದ್ರೆ ಇಲ್ಲಿ 2 ತರ ಅಚೀವರ್, ಫ್ರಂಟ್ ರನ್ನರ್, ಪರ್ಫಾರ್ಮರ್, ಆಸ್ಪಿರೇಷನ್ ಅಂತ 4 ತರ ವಿಭಾಗ ಮಾಡಿದ್ದಾರೆ. ಅಚೀವರ್ಸ್ ಅಂತಂದ್ರೆ ಟಾಪ್ ಸ್ಟೇಟ್‌ಗಳು, ಮುಖ್ಯ ಹೆಚ್ಚು ಸಾಧನೆ ಮಾಡಿದಂತ ರಾಜ್ಯಗಳು. ಫ್ರಂಟ್ ರನ್ನರ್ ಅಂತಂದ್ರೆ ಅಚೀವರ್ ಆದ ನಂತರ ನೆಕ್ಸ್ಟ್ ಬರುವಂತಹ ರಾಜ್ಯಗಳು. ಅದಾದ ನಂತರ ಪರ್ಫಾರ್ಮರ್ ಬರುತ್ತೆ. ನಂತರ ಕೊನೆಯಲ್ಲಿ ಆಸ್ಪಿರೇಷನ್‌ಗಳು ಬರುತ್ತೆ. ಈ ಮೂಲಕ 4 ಡಿವೈಡ್ ಮಾಡಿದ್ದಾರೆ ಸ್ಟೇಟ್‌ಗಳನ್ನ. ಯಾವ ರೀತಿ ಅವು ಸಾಧನೆ ಮಾಡಿವೆ ಅನ್ನೋದನ್ನ ರ್ಯಾಂಕ್ ಮೂಲಕ ತೋರಿಸಿದ್ದಾರೆ. ಮೇನ್ ಆಗಿ ಫಸ್ಟ್ ಯಾವ್ದಿದೆ? ಒಡಿಶಾ, ಸೆಕೆಂಡ್ ಛತ್ತೀಸ್‌ಗಢ, 3ನೇ ಗೋವಾ. ಫಸ್ಟ್ 3 ಇದು. ಕರ್ನಾಟಕದ ಸ್ಥಾನ 10. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಪಂಜಾಬ್, ಆಂಧ್ರ ಪ್ರದೇಶ, ವೆಸ್ಟ್ ಬೆಂಗಾಲ್, ಕೇರಳ. ಕೊನೆಯಲ್ಲಿರೋದು ಈ 4 ರಾಜ್ಯಗಳು. ಇದಾದ ನಂತರ ಇನ್ನಕ್ಕೆ ಒಂದು ಸ್ಟಡಿ ಇದೆ. ಸ್ಟಡಿ ಏನ್ ಹೇಳುತ್ತೆ? ಸ್ಮಾರ್ಟ್ ಫೋನ್ ಯೂಸ್ ಅಂಡ್ ಮೆಂಟಲ್ ಹೆಲ್ತ್ ಆಫ್ ಅಡೋಲೆಸೆಂಟ್ಸ್. ಎಷ್ಟೋ ಜನ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾ ಇದ್ದಾರೆ. ಮಕ್ಕಳಲ್ಲಿ ಮುಖ್ಯವಾಗಿ ಇದರಿಂದ ಅವರಿಗೆ ಆಂಕ್ಸೈಟಿ ಹೆಚ್ಚಾಗುತ್ತೆ. ಮತ್ತೆ ಅಗ್ರೆಷನ್ ಹೆಚ್ಚಾಗ್ತಾ ಇದೆ. ಇರಿಟೇಬಿಲಿಟಿ, ಹ್ಯಾಲುಸಿನೇಷನ್ ಎಲ್ಲಾ ಸಮಸ್ಯೆಗಳು ಬರ್ತಾ ಇದೆ ಅಂತ ಒಂದು ಸ್ಟಡಿ ಹೇಳುತ್ತೆ. ಇದು ಮೊಬೈಲ್ ಹೆಚ್ಚು ಯೂಸ್ ಮಾಡೋರಿಗೆ ನೀವು ತಿಳಿಸ್ಬೇಕು. ಹಾಗಾಗಿ ಅದಾದ ನಂತರ ಬಿಸ್ನೆಸ್ ಮುಖ್ಯವಾದ ಅಂಶಗಳು ಯಾವುದೂ ಇಲ್ಲ. ವರ್ಲ್ಡ್ ಅಲ್ಲಿ ಟ್ರಂಪ್ ಅವರು ಕಿಮ್ ಜಾಂಗ್ ಉನ್ ಅಂತ ಇದ್ದಾರಲ್ಲ, ನಾರ್ತ್ ಕೊರಿಯಾದವರ, ಅವರನ್ನ ಸ್ಮಾರ್ಟ್ ಗಾಯ್ ಅಂತ ಕರೆದಿದ್ದಾರೆ. ಕೆಲವು ದಿವಸಗಳ ನಂತರ ಅವರಿಬ್ಬರ ಜೊತೆ ಮಾತುಕತೆ ಆಗಬಹುದು. US ಅವರು ಹೇಗೆ ಅಂತ ನಿಮ್ಗೆ ಗೊತ್ತಲ್ವಾ? ಉಪಯೋಗಗಳಿದ್ರೆ ಆ ತರ ಹೊಗಳಿಕ್ಕೂ ಸಿದ್ಧ ಆಗಿರ್ತಾರೆ. ಉಪಯೋಗ ಇಲ್ಲದೆ ಇದ್ರೆ ದೇಶದಿಂದ ಹೊರದೂಡ್ಲಿಕ್ಕೂ ಸಿದ್ಧರಾಗಿರ್ತಾರೆ. ಇದಾದ ನಂತರ ಬೇರೆ ಬಾಂಗ್ಲಾದೇಶದವರು ನಾಟ್ ಬೇಲ್ ಔಟ್ ಫ್ಯಾಕ್ಟರೀಸ್ ಅಂದ್ರೆ ಹಸೀನಾ ಅವರಿದ್ರಲ್ಲ ಮೊದಲು, ಅವರಿದ್ದಾಗ ಏನಾಗಿತ್ತು, ಕೆಲವೊಂದು ಫ್ಯಾಕ್ಟರಿಗಳು ಅವರ ಜೊತೆ ಟೈ ಆಗಿತ್ತು. ಆ ಫ್ಯಾಕ್ಟರಿಗಳನ್ನ ಈಗ ಬೇಲ್ ಔಟ್ ಮಾಡಲ್ಲ, ಅದನ್ನ ಓಪನ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಬೇರೆ ಸರ್ಕಾರ ಬಂದಿದೆ. ಹಿಂದಿನ ಸರ್ಕಾರದಲ್ಲಿ ಟೈ ಆಗಿದ್ದಂತ ಫ್ಯಾಕ್ಟರಿಗಳನ್ನ ಬಂದ್ ಮಾಡಿದ್ದಾರೆ. ಇನ್ನು ಅದಾದ ನಂತರ ಮುಖ್ಯ ವಿಷಯಗಳು ಯಾವುದು ಇಲ್ಲ ಅನ್ಸುತ್ತೆ. ಸ್ಪೋರ್ಟ್ಸ್ ಬಗ್ಗೆ ಬಹಳ ದೊಡ್ಡ ಬೆಳವಣಿಗೆ ಏನಾಗಿಲ್ಲ. ಎಲ್ಲರೂ ತಮ್ಮ ಆಟಗಳನ್ನ ಚೆನ್ನಾಗಿ ಆಡ್ತಾ ಇದ್ದಾರೆ. ಅಷ್ಟು ನಾವು ತಿಳ್ಕೊಂಡಿದ್ರೆ ಸಾಕು. ಇದಾದ ನಂತರ ಬೇರೆ ಅಂಶಗಳು ಇವತ್ತು ಯಾವುದೂ ಇಲ್ಲ ಅನ್ಸುತ್ತೆ. ಮುಂದಿನ ಅಂಶ ಮುಗೀತು ಅಷ್ಟೇ, ಮತ್ತೇನಿಲ್ಲ ಇವತ್ತು. ಅಂದ್ರೆ ಇವತ್ತಿನ ವೊಕ್ಯಾಬ್ಯುಲರಿನ ಸಹ ನಾವು ನೋಡ್ತಾ ಇಲ್ಲ. ಯಾಕೆಂತಂದ್ರೆ ಇಡೀ ವಾರ ಎಷ್ಟೆಷ್ಟು ಶಬ್ದಗಳನ್ನ ಕಲ್ತಿದ್ದೇವೆ. ನಿಮ್ಮ ಇವತ್ತಿನ ಕೆಲಸ ಏನು ಅಂತಂದ್ರೆ ಬರೀ ನೋಡ್ತಾ ಹೋದ್ರೆ ನೆನಪಿರೋದಿಲ್ಲ. ಇಡೀ ವಾರ ಏನೇನು ನೋಡಿದ್ವಿ ಅನ್ನೋದನ್ನ ಇನ್ನೊಂದ್ಸಾರಿ ರಿವೈಸ್ ಮಾಡಿ, ಅಥವಾ ಈ ವಾರಕ್ಕೆ ಇಡೀ ವಾರ ಓದಿ ಸುಸ್ತಾಗಿದ್ರೆ ಒಂದು ಬ್ರೇಕ್ ತಗೊಳ್ಳಿ. ರಿವಿಷನ್ಗೆ ಮತ್ತು ಮುಂದಿನ ವಾರ ಏನೇನು ಮಾಡಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಕೊಳ್ಳಿ. ಹಾಗಾಗಿ ಇದರ PDF ಅನ್ನ ಆಲ್ರೆಡಿ ನಾವು ಕೊಡ್ತೇವೆ ಟೆಲಿಗ್ರಾಮ್ ಅಲ್ಲಿ. ಅದನ್ನ ರೆಫರ್ ಮಾಡಿ ರಿವಿಷನ್ಗೋಸ್ಕರ. ಎಲ್ಲ ಪಾಯಿಂಟ್ಸ್ ಗಳನ್ನ ಇದರಲ್ಲಿ ಸೇರಿಸಿದ್ದೇವೆ. ಇಷ್ಟು ಹೊತ್ತಿನ ತನಕ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.